ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 30ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮತ್ತೆ ಇವತ್ತು ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿನ್ನೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಹೈಯರ್ ಲೆವೆಲ್ನಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗಿಲ್ಲ. ಸೊ ಮಾರ್ಕೆಟ್ನ ಒಂದು ಸೈಡ್ ವೇಸ್ ಮೂಮೆಂಟಮ್ ಏನಿದೆ ಅದು ಕಂಟಿನ್ಯೂ ಆಗ್ತದೆ. ಒಂದು ದಿನ ಪಾಸಿಟಿವ್ ಟ್ರೆಂಡ್ ಇದ್ರೆ ನೆಕ್ಸ್ಟ್ ಡೇ ಮತ್ತೆ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಇದೆ. ನಿಫ್ಟಿ 21,522ರ ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 215 ಪಾಯಿಂಟ್ಗಳಷ್ಟು ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 800 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ 74 ಪಾಯಿಂಟ್ಗಳ ಕರೆಕ್ಷನ್ ಇವತ್ತಿನ ದಿನ ನೋಡೋದಕ್ಕೆ ಸಿಕ್ಕಿದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಸೆನ್ಸೆಕ್ಸ್ ಮತ್ತೆ ನಿಫ್ಟಿಯಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿಲ್ಲ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಿಪಿಸಿಎಲ್ ಟಾಪ್ ಗೇನರ್ ಆಗಿತ್ತು. 2.5% ಗೇನ್ ಬಿಪಿಸಿಎಲ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಮೋಟಾರ್ಸ್ ಕೂಡ ಇವತ್ತು 2%ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಟಾ ಮೋಟಾರ್ಸ್ ಇನ್ನೊಂದು ಹೊಸ ಹೈ ಅನ್ನು ಟಚ್ ಮಾಡಿದೆ. 880ರ ಲೆವೆಲ್ ಅನ್ನು ಕೂಡ ಟಾಟಾ ಮೋಟಾರ್ಸ್ ಇವತ್ತು ಕ್ರಾಸ್ ಮಾಡಿತ್ತು. ಒಳ್ಳೆ ಒಂದು ಸೇಲ್ಸ್ ಜಾಗ್ವಾರ್ ಲ್ಯಾಂಡ್ ರೋವರ್ ಸೆಗ್ಮೆಂಟ್ ನಲ್ಲಿ ಟಾಟಾ ಮೋಟಾರ್ಸ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಇವರ Q3 ರಿಸಲ್ಟ್ ಕೂಡ ಸ್ಟ್ರಾಂಗ್ ಆಗಿ ಬರುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗೆ ಟಾಟಾ ಮೋಟಾರ್ಸ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿರೋದ್ರಿಂದ ಮಾರುತಿ ಸುಜುಕಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ಟಾಟಾ ಮೋಟಾರ್ಸ್ ಬೀಟ್ ಮಾಡಿದ್ದಾರೆ. ಒಂದು ಸ್ಟ್ರಾಂಗ್ ಮೊಮೆಂಟಮ್ ಟಾಟಾ ಮೋಟಾರ್ಸ್ ನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಫೆಬ್ರವರಿ 2ಕ್ಕೆ ಟಾಟಾ ಮೋಟಾರ್ಸ್ನ ರಿಸಲ್ಟ್ ಬರುತ್ತೆ. ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಟಾಟಾ ಮೋಟಾರ್ಸ್ನ ಕಡೆಯಿಂದ ಇದೆ. ಹಾಗೆ ಗ್ರಾಸಿಮ್ನಲ್ಲಿ ಕೂಡ 1%ನಷ್ಟು ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಐಷರ್ ಮೋಟಾರ್ಸ್ ಕೂಡ 1%ನ ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಕೂಡ 1%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಬಜಾಜ್ ಫಿನಾನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನಾನ್ಸ್ನಲ್ಲಿ ಇವತ್ತು 5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಮತ್ತೆ 7,000 ಕೆಳಗಡೆ ಬಜಾಜ್ ಫಿನಾನ್ಸ್ ಬಂದಿದೆ. ಸೊ ಲಾಂಗ್ ಟರ್ಮ್ಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಆಗುತ್ತೆ. ನಿನ್ನೆ ಬಜಾಜ್ ಫಿನಾನ್ಸ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ ಚೆನ್ನಾಗೇ ಬಂದಿತ್ತು. ಬಟ್ ಬ್ರೋಕರೇಜ್ಗಳು ಏನು ಎಸ್ಟಿಮೇಷನ್ ಅನ್ನು ಮಾಡಿದ್ರು ಆ ಪ್ರಕಾರ ಬಜಾಜ್ ಫಿನಾನ್ಸ್ನ ರಿಸಲ್ಟ್ ಬರಲಿಲ್ಲ. ಸೊ ಇವರ ಟೋಟಲ್ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ನಲ್ಲಿ ಕೂಡ ಇನ್ಕ್ರೀಸ್ ಕಾಣಿಸ್ತಿದೆ. 3,639 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಕ್ವಾರ್ಟರ್ನಲ್ಲಿ ಬಜಾಜ್ ಫಿನಾನ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಸೆಪ್ಟೆಂಬರ್ 2023ರಲ್ಲಿ 3,550 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. 2022ರ ಡಿಸೆಂಬರ್ನಲ್ಲಿ 2,973 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಬ್ರೋಕರೇಜ್ಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ದು 3,750 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಬರ್ಬೋದು ಅಂತ. ಆ ಒಂದು ಫಿಗರ್ಸ್ ರೀಚ್ ಆಗಲಿಲ್ಲ. ಬಟ್ ಸ್ಟಿಲ್ ಒಳ್ಳೆ ಒಂದು ರಿಸಲ್ಟ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಜಸ್ಟ್ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ ಆಗಲಿಲ್ಲ ಅಂತ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಬಟ್ ಲಾಂಗ್ ಟರ್ಮ್ಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಆಪರ್ಚುನಿಟಿ ಅಂತ ಎಲ್ಲ ಗ್ಲೋಬಲ್ ಬ್ರೋಕರೇಜ್ಗಳು ಕೂಡ ಹೇಳ್ತಿದ್ದಾರೆ. ನೋಮುರಾ ಕೂಡ 8,800ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. HSBC ಕಡೆಯಿಂದ ಕೂಡ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 8,900ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಜೆಫ್ರೀಸ್ನ ಕಡೆಯಿಂದ ಕೂಡ ಬೈ ರೇಟಿಂಗ್ ನೋಡೋದಕ್ಕೆ ಸಿಕ್ಕಿದ್ದು 9,400ರ ಟಾರ್ಗೆಟ್ ಪ್ರೈಸ್ ಅನ್ನು ಜೆಫ್ರೀಸ್ ಕೊಡ್ತಾ ಇದ್ದಾರೆ. ಸೊ ಬಜಾಜ್ ಫಿನಾನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅನ್ನುವಂಥ ಪ್ಲಾನ್ಸ್ ಇದ್ದವರು ಖಂಡಿತವಾಗ್ಲೂ ಡಿಪ್ ನಲ್ಲಿ ಶೇರ್ಗಳನ್ನು ಆಡ್ ಮಾಡ್ಕೋಬಹುದಾಗುತ್ತೆ. ಟೈಟನ್ ನಲ್ಲಿ ಕೂಡ 3.5%ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಒಳ್ಳೆ ಒಂದು ಸ್ಟ್ರಾಂಗ್ ರ್ಯಾಲಿ ಟೈಟನ್ನ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಹೈಯರ್ ಲೆವೆಲ್ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಾ ಇರುತ್ತೆ. ಬಟ್ ಡಿಪ್ ಸಿಕ್ತಾಗೆಲ್ಲ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಅಷ್ಟೇ 10,000 ಲೆವೆಲ್ನ ಮೇಲ್ಗಡೆ ಹೋಗಿತ್ತು. ಇವತ್ತು 3%ನಷ್ಟು ಕರೆಕ್ಟ್ ಆಗಿದೆ. ಬಜಾಜ್ ಫಿನಾನ್ಸ್ ಅಲ್ಲಿ ಕರೆಕ್ಷನ್ ಇದೆ ಅಂದ ತಕ್ಷಣ ಬಜಾಜ್ ಫಿನ್ಸರ್ವ್ ಕೂಡ ವೀಕ್ ಆಗಿ ಟ್ರೇಡ್ ಆಗುತ್ತೆ. ಬಜಾಜ್ ಫಿನ್ಸರ್ವ್ ಅಲ್ಲಿ ಕೂಡ 3%ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಟ್ ಬಜಾಜ್ ಫಿನ್ಸರ್ವ್ ಅಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ. ಬಜಾಜ್ ಫಿನ್ಸರ್ವ್ನ ಸಬ್ಸಿಡರಿ ಕಂಪನಿ ಬಜಾಜ್ ಫಿನ್ಸರ್ವ್ ಹೆಲ್ತ್ ವಿಡಾಲ್ ಹೆಲ್ತ್ ಕೇರ್ TPA ಅನ್ನ 350 ಕೋಟಿಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 100% ಈಕ್ವಿಟಿ ಸ್ಟೇಕ್ ಅನ್ನ ಬಜಾಜ್ ಫಿನ್ಸರ್ವ್ ಈ ಒಂದು TPA ಕಂಪನಿಯಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಸೊ ರೀಸೆಂಟ್ ಆಗಿ ಮೆಡಿಯಾಸಿಸ್ಟ್ ಏನು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಯ್ತು. ಆ ಒಂದು ಕಂಪನಿಯ ಕಾಂಪಿಟೇಟರ್ ವಿಡಾಲ್ ಹೆಲ್ತ್ ಕೇರ್ ಆಗಿದ್ರು. ವಿಡಾಲ್ ಹೆಲ್ತ್ ಕೇರ್ ಬಹಳಷ್ಟು ಕಾರ್ಪೊರೇಟ್ ಕಂಪನಿಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಈ ಒಂದು ಅಕ್ವಿಸಿಷನ್ ಏನಿದೆ ಬಜಾಜ್ ಫಿನ್ಸರ್ವ್ ಹೆಲ್ತ್ ಗೆ ತುಂಬಾನೇ ಪಾಸಿಟಿವ್ ಆಗಿರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಸೆಗ್ಮೆಂಟ್ ನಲ್ಲಿ ಬಹಳಷ್ಟು ಕಾಂಪಿಟೇಷನ್ ಕೂಡ ಮಾರ್ಕೆಟ್ ನಲ್ಲಿ ಇದೆ. ವಿಡಾಲ್ ಹೆಲ್ತ್ ಕೇರ್ TPA ಅನ್ನ ಅಕ್ವೈರ್ ಮಾಡ್ಕೊಂಡಿರೋದು ಕಾಂಪಿಟೇಟಿವ್ ಎಡ್ಜ್ ಅನ್ನ ಬಜಾಜ್ ಫಿನ್ಸರ್ವ್ಗೆ ಕೊಡುತ್ತೆ. ಬಟ್ ಬಜಾಜ್ ಫಿನಾನ್ಸ್ ಅಲ್ಲಿ ಕರೆಕ್ಷನ್ ಇದ್ದಿದ್ದರಿಂದ ಬಜಾಜ್ ಫಿನ್ಸರ್ವ್ ಅಲ್ಲಿ ಕೂಡ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನ್ಸರ್ವ್ ಕೂಡ ಒಳ್ಳೆ ಒಂದು ರಿಕವರಿ ಕೊಡುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. NTPC ಅಲ್ಲಿ ಕೂಡ 2.5%ನಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ITC ಕೂಡ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಅಷ್ಟೊಳ್ಳೆ ರಿಸಲ್ಟ್ ITC ಕಡೆಯಿಂದ ಬಂದಿರಲಿಲ್ಲ. ಬ್ರೋಕರೇಜ್ಗಳು ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಗಳನ್ನ ನಿಫ್ಟಿ 50 ಕಂಪನಿಗಳಲ್ಲಿ ಹೊಂದಿದ್ದಾರೆ. ಆ ರೀತಿಯ ರಿಸಲ್ಟ್ ನಿಫ್ಟಿ 50 ಸ್ಟಾಕ್ ಗಳಿಂದ ಬರ್ತಿಲ್ಲ. ಯಾವಾಗೆಲ್ಲ ನಿಫ್ಟಿ 50 ಕಂಪನಿಯ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ ಇಂಡೆಕ್ಸ್ ನ ಮೇಲೆ ಆಟೋಮ್ಯಾಟಿಕ್ ಆಗಿ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಜಿ ಎಂಟರ್ಟೈನ್ಮೆಂಟ್ ನಲ್ಲಿ ರೀಸೆಂಟ್ ಟೈಮ್ ನಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವತ್ತು ಸ್ಟಾಕ್ 9%ನಷ್ಟು ಗೇನ್ ಆಗಿತ್ತು. ಹಾಗೆ 6% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಸೋನಿ ರೀಸೆಂಟ್ ಆಗಿ ಇವರ ಜೊತೆ ಮರ್ಜರ್ ಅನ್ನ ಕ್ಯಾನ್ಸಲ್ ಮಾಡಿದ್ರು. $10 ಬಿಲಿಯನ್ ಮರ್ಜರ್ ಕ್ಯಾನ್ಸಲ್ ಆಗಿತ್ತು.
ಅದರ ವಿರುದ್ಧವಾಗಿ ಇವರು NCLTಗೆ ಅಪೀಲನ್ನು ಮಾಡಿದ್ರು. ಹಾಗೆ ಸಿಂಗಪುರ್ನ ಆರ್ಬಿಟ್ರೇಷನ್ ಕೋರ್ಟ್ನಲ್ಲಿ ಕೂಡ ಅಪೀಲನ್ನು ಮಾಡಿದ್ರು. ಆ ಒಂದು ಆರ್ಬಿಟ್ರೇಷನ್ ಹಿಯರಿಂಗ್ ಏನಿದೆ ಜನವರಿ 31ಕ್ಕೆ ಆಗುತ್ತೆ. ಸೊ ಅದು ಝೀನ ಪರವಾಗಿ ಆದರೆ ಅದು ಝೀಗೆ ಪಾಸಿಟಿವ್ ಆಗ್ಬೋದು ಅಂತ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಆರ್ಗ್ಯುಮೆಂಟ್ಸ್ಗಳು ಆಗುತ್ತೆ. ಹಾಗೆಯೇ ಈ ಒಂದು ಕೇಸ್ ಏನಿದೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗೋದು ಕೂಡ ಕಾಣಿಸುತ್ತೆ. ಅಕಸ್ಮಾತ್ ಝೀನ ವಿರುದ್ಧವಾಗಿ ನಮಗೆ ಡಿಸ್ಕಷನ್ಸ್ಗಳು ಆಗೋದು ಕಾಣಿಸಿದ್ರೆ ಮತ್ತೆ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ಕಾಣಿಸುತ್ತೆ. ಝೀನ ಪರವಾಗಿ ಆರ್ಗ್ಯುಮೆಂಟ್ಸ್ ಆದರೆ ಆಗ ನಮಗೆ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗುತ್ತೆ. ಸೊ ಸಿಮಿಲರ್ ಒಂದು ಸಿಚುವೇಶನ್ ಫ್ಯೂಚರ್ ರಿಟೇಲ್, ಫ್ಯೂಚರ್ ಗ್ರೂಪ್ ಸ್ಟಾಕ್ಗಳಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸಿಂಗಪುರ್ ಆರ್ಬಿಟ್ರೇಷನ್ನಲ್ಲಿ ಹಿಯರಿಂಗ್ ಬಂದಾಗೆಲ್ಲ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ಇರ್ತಿತ್ತು. ಅದಾದ್ಮೇಲೆ ಯಾವುದೇ ರೀತಿಯ ಒಂದು ಔಟ್ಕಮ್ ಬರದೇ ಇದ್ದಾಗ ಆ ಸ್ಟಾಕ್ಗಳಲ್ಲಿ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತಿತ್ತು. ಅದೇ ರೀತಿಯ ಒಂದು ಮೊಮೆಂಟಮ್ ಝೀನಲ್ಲಿ ಕೂಡ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ಗೇಲ್ ಇಂಡಿಯಾ ರೀಸೆಂಟ್ ಆಗಿ ಒಂದು ಗ್ಲೋಬಲ್ ಕಮಾಡಿಟಿ ಟ್ರೇಡರ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಮಾಡಿದ್ರು. ಲಾಂಗ್ ಟರ್ಮ್ಗೆ ಅವ್ರಿಗೆ ಗ್ಯಾಸ್ ಸಪ್ಲೈಗೋಸ್ಕರ ಈ ಒಂದು ಕಾಂಟ್ರಾಕ್ಟ್ ಸೈನ್ ಆಗಿತ್ತು. ಈಗ ಅಬುದಾಬಿ ನ್ಯಾಷನಲ್ ಆಯಿಲ್ ಕಂಪನಿ ಜೊತೆಯಲ್ಲಿ ಕೂಡ ಒಂದು ಕಾಂಟ್ರಾಕ್ಟ್ ಸೈನ್ ಆಗಿದೆ. ಇದು ಕೂಡ ಮೀಡಿಯಂ ನಿಂದ ಲಾಂಗ್ ಟರ್ಮ್ಗೆ ಸೈನ್ ಆಗಿರುವಂತಹ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಬಹಳಷ್ಟು LNG ಡೀಲ್ಸ್ ಗಳನ್ನ ಗೇಲ್ ರೀಸೆಂಟ್ ಟೈಮ್ ನಲ್ಲಿ ಮಾಡ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಗೇಲ್ನ ಕಡೆಯಿಂದ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಮೋತಿಲಾಲ್ ಓಸ್ವಾಲ್ ಕೂಡ ಹೇಳಿದ್ದಾರೆ. ಹಾಗೆ ಈ ಒಂದು ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬರುವಂತ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಶೇರ್ ಖಾನ್ ಕೂಡ ಗೇಲ್ ನಲ್ಲಿ ಬೈ ರೇಟಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಗೇಲ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಫ್ಲಾಟ್ ಕ್ಲೋಸಿಂಗ್ ಗೇಲ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇಪ್ಯಾಕ್ ಡ್ಯೂರೇಬಲ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. 5-6% ಅಷ್ಟು ಲಿಸ್ಟಿಂಗ್ ಗೇನ್ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 4% ಡಿಸ್ಕೌಂಟ್ನೊಂದಿಗೆ ಮಾರ್ಕೆಟ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 230 ಆಗಿತ್ತು. 221ರ ಪ್ರೈಸ್ನಲ್ಲಿ NSEಯಲ್ಲಿ, 225ರ ಪ್ರೈಸ್ನಲ್ಲಿ BSEಯಲ್ಲಿ ಸ್ಟಾಕ್ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ ಒಂದು ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಬಹಳಷ್ಟು ಜನಕ್ಕೆ ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಸಿಕ್ಕಿತ್ತು. ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇದ್ದಿದ್ದರಿಂದ ಎಲ್ಲರೂ ಕೂಡ ಲಾಸ್ ಅನ್ನು ಬುಕ್ ಮಾಡ್ಕೊಂಡಿದ್ದಾರೆ. ಬಟ್ ಈ ರೀತಿಯಲ್ಲಿ ಸ್ಟಾಕ್ ನೆಗೆಟಿವ್ ಆಗಿ ಓಪನ್ ಆದಾಗ ಸ್ವಲ್ಪ ಸಮಯ ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಲೋವರ್ ಲೆವೆಲ್ಗಳಲ್ಲಿ ಖಂಡಿತವಾಗ್ಲೂ ಬೈಯರ್ ಇದ್ದೇ ಇರ್ತಾರೆ. ಅವರು ಸ್ಟಾಕ್ ಅನ್ನ ಬೈ ಮಾಡ್ಕೊಂಡಾಗ ನಮ್ಮ ಪ್ರೈಸ್ ಏನ್ ಬರುತ್ತೆ ಆ ಒಂದು ಪ್ರೈಸ್ ನಲ್ಲಿ ನಾವು ಎಕ್ಸಿಟ್ ಆಗ್ಬೋದಾಗುತ್ತೆ. ಲಾಸ್ ಅನ್ನ ಬುಕ್ ಮಾಡ್ಕೊಳ್ಳೋದು ಅಷ್ಟೊಳ್ಳೆ ಆಯ್ಕೆ ಆಗೋದಿಲ್ಲ. ಸೊ ನೋವಾ ಅಗ್ರಿಟೆಕ್ ನ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನ ವೆಬ್ಸೈಟ್ ನಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದಾಗುತ್ತೆ. ಹಾಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಆಲ್ರೆಡಿ ನಿಮಗೆ ಬ್ಯಾಂಕ್ ನ ಕಡೆಯಿಂದ ಮೆಸೇಜಸ್ ಕೂಡ ಬಂದಿರುತ್ತೆ. ನಾಳೆ IPO ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತಿದೆ. ಪ್ರೀಮಿಯಂನಲ್ಲಿ ಸಡನ್ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ 23 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಅದು ಇವತ್ತು 11 ರೂಪಾಯಿಗೆ ಫಾಲ್ ಆಗಿದೆ. ಆದರೂ ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. 3,500ರಿಂದ 4,000 ರೂಪಾಯಿಷ್ಟು ಲಿಸ್ಟಿಂಗ್ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಸೊ ಓಪನಿಂಗ್ ನಲ್ಲಿ 50% ಅಷ್ಟು ಶೇರ್ಗಳನ್ನು ಸೆಲ್ ಮಾಡಬಹುದು. ಸೊ ಅದಾದ್ಮೇಲೆ ನೋವಾ ಅಗ್ರಿಟೆಕ್ ಯಾವ ರೀತಿಯಲ್ಲಿ ಟ್ರೇಡ್ ಆಗ್ತದೆ ಅದರ ಬೇಸಿಸ್ ಮೇಲೆ ನೀವು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬಹುದಾಗುತ್ತೆ. ಲಾಂಗ್ ಟರ್ಮ್ಗೂ ಕೂಡ ಈ ಒಂದು ಕಂಪನಿಯನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಬಟ್ 50% ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. BLS ಇ ಸರ್ವಿಸಸ್ ಲಿಮಿಟೆಡ್ ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಆಗ್ತದೆ. 156ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 135. ಒಳ್ಳೆ ಒಂದು ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಈ ಒಂದು IPOನಲ್ಲಿ ಇರುತ್ತೆ. IPO ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಮೊದಲನೇ ದಿನ ರಿಟೇಲ್ ಕ್ಯಾಟಗರಿ 50 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿಯಲ್ಲಿ 30 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. QIB ಕ್ಯಾಟಗರಿ ಕೂಡ ಮೊದಲನೇ ದಿನನೇ 2 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಒಂದು ಸಣ್ಣ ಸೈಜ್ನ IPO ಆಗಿದ್ದು ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರ್ ಇದೆ. ಅದೇ ಒಂದು ರೀಸನ್ ಇಂದ ಬಹಳಷ್ಟು ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತದೆ. ಅಮೌಂಟ್ ಡಬಲ್ ಆಗುತ್ತೆ ಅಂದಾಗ ಎಲ್ಲರೂ ಕೂಡ ಸಹಜವಾಗಿ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ತಿರ್ತಾರೆ. ಹಾಗೆ NII ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕು ಅಂತ ಇರೋರು ಕೂಡ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದಾಗತ್ತೆ. ಈ ಒಂದು ಕ್ಯಾಟಗರಿಯಲ್ಲಿ ಕೂಡ ಅಲಾಟ್ಮೆಂಟ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಹಾಗೆ ಬಹಳಷ್ಟು ಬ್ರೋಕರೇಜ್ಗಳು ಆಟೋಮ್ಯಾಟಿಕ್ ಆಗಿ HNI ಕ್ಯಾಟಗರಿಯನ್ನ ಸಪೋರ್ಟ್ ಮಾಡ್ತಾರೆ. ನೀವು ಯಾವಾಗ 14 ಲಾಟ್ಗೂ ಹೆಚ್ಚಿನ ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ತೀರಾ ಆಟೋಮ್ಯಾಟಿಕ್ ಆಗಿ ಅದು HNI ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಹಾಕಿದ ರೀತಿಯಲ್ಲಿ ಆಗುತ್ತೆ. ಬಟ್ ಪ್ರೀಮಿಯಂ ಸಡನ್ ಆಗಿ ಫಾಲ್ ಆಗುವಂತ ರಿಸ್ಕ್ ಕೂಡ ಇರುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಬಟ್ BLS ಇ ಸರ್ವಿಸಸ್ ನ ಕೇಸ್ ನಲ್ಲಿ ಒಂದು ಪಾಸಿಟಿವ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕೆಂದ್ರೆ 135ರ ಇಶ್ಯೂ ಪ್ರೈಸ್ ಇದ್ದು 156ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಅಕಸ್ಮಾತ್ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದ್ರೂ ಕೂಡ ಅಟ್ಲೀಸ್ಟ್ 100 ರೂಪಾಯಿಷ್ಟು ಪ್ರೀಮಿಯಂ ನ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. L&T ತಮ್ಮ ಕ್ವಾರ್ಟರ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 15% ಇನ್ಕ್ರೀಸ್ ಆಗಿದೆ. ಹಾಗೆ ರೆವೆನ್ಯೂ ನಲ್ಲಿ 19% ಅಷ್ಟು ಜಂಪ್ ನೋಡೋದಕ್ಕೆ ಸಿಗ್ತದೆ.
2,947 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ L&T ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ನಲ್ಲಿ 2,250 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಕೂಡ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಬಟ್ ಇಲ್ಲೂ ಕೂಡ ಅಷ್ಟೇ ಬ್ರೋಕರೇಜ್ಗಳು ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಆ ಪ್ರಕಾರ ರಿಸಲ್ಟ್ ಬರ್ತಿಲ್ಲ. 3,300 ಕೋಟಿಯಷ್ಟು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಅನ್ನ ಬ್ರೋಕರೇಜ್ಗಳು ಹೊಂದಿದ್ರು. ಸೊ ಮಾರ್ಕೆಟ್ ಅವರ್ಸ್ನಲ್ಲೇ L&T ರಿಸಲ್ಟ್ ಬಂತು. ಅದಾದ್ಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 2% ಡೌನ್ ಸೈಡ್ನೊಂದಿಗೆ L&T ಕ್ಲೋಸ್ ಆಗಿದೆ. L&T ಅಲ್ಲಿ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಇದೆ. ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಬಟ್ ಈಗ ಬಂದಿರುವಂಥ ರಿಸಲ್ಟ್ ಕೂಡ ಒಳ್ಳೆ ಒಂದು ರಿಸಲ್ಟೇ ಆಗಿದೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಬಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 1,000 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 1,970 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.